ಗ್ಯಾರಂಟಿಗಳು ಘೋಷಣೆ ಮಾಡಿದ್ದಾರೆ ಸರ್. ಹಾಂ, ಹೋದ ಸರ್ತಿನೂ ನ್ಯಾಯ ಅಂತ ಘೋಷಣೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು. ನ್ಯಾಯ ಘೋಷಣೆ ಮಾಡಿದ ನಂತರ ಇವರು ಯಾವತ್ತೂ ದೇಶಕ್ಕೆ ನ್ಯಾಯವನ್ನು ಮಾಡಿಲ್ಲ. ಇವರು ಹಳೆ ಘೋಷಣೆ ನೆನಪು ಮಾಡ್ಕೊಳ್ಳಿ. ಗರೀಬಿ ಹಟಾವ್ ಅಂತ ಹೇಳಿದ್ರು, ಮಾಡಿದ್ರ? ರೋಟಿ ಕಪಡ ಅವ್ರ ಮಕಾನ್ ಅಂತ ಹೇಳಿದ್ರು, ಮಾಡಿದ್ರ? 2004ರಲ್ಲಿ ಇವ್ರ ಘೋಷಣೆ ಏನಿತ್ತು? ಕಾಂಗ್ರೆಸ್ ಕೆ ಹಾತ್ ಗರೀಬ್ ಲೋಗೋಂ ಕೆ ಸಾಥ್. ಎಷ್ಟಾಯಿತು? 12 ಲಕ್ಷ ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದರು, ಬಡವರಿಗೆ ಏನೂ ಕೊಡಲಿಲ್ಲ. ಹಾಗಾಗಿ ಇವರು ಏನದ ಯಾತ್ರೆ ಮಾಡಲಿ ಮತ್ತೊಂದು ಮಾಡಲಿ ಜನ ಇವ್ರನ್ನ ನಂಬೋದಿಲ್ಲ. ಮತ್ತು ಅವ್ರಿಗೂ ಗೊತ್ತದ, ಮನ ಬಂದಂತೆ ಅನೌನ್ಸ್ಮೆಂಟ್ ಮಾಡೋದು, ಯಾಕಂದ್ರೆ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಗೊತ್ತದ. ಹೀಗಾಗಿ ಈ ರೀತಿ ಮಾಡ್ತಾ ಇದ್ದಾರೆ. ಅದರ ಪರಿಣಾಮ ಏನೂ ಆಗಲ್ಲ. ನಮ್ಮ ಅಕ್ಕಿಯನ್ನು ಅನಿಸ್ತಿದ್ದಾರೆ, ಮಂತ್ರಾಕ್ಷತೆ ಅಂತೇಳಿ ನಮ್ಮ ಅಕ್ಕಿಯನ್ನು ಅನಿಸ್ತಿದ್ದಾರೆ ಅಂತೇಳಿ ಮಾತಾಡ್ತಾರೆ. ಪುಲ್ವಾಮಾ ದಾಳಿ ಬಗ್ಗೆ ಮಾತಾಡ್ತಾರೆ. ನರೇಂದ್ರ ಗೌಡ HF ಹಸು ಸಾಕಾಣೆಯಿಂದ ವರ್ಷಕ್ಕೆ 18 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅವ್ರ ಬಗ್ಗೆ ನನಗೆ ಭಾಳ ಕನಿಕರ ಉಂಟಾಗ್ತದೆ ಅಷ್ಟೆ. ಈ ದೇಶದಾಗ ಮೊದಲನೇ ಬಾರಿಗೆ ಪುಲ್ವಾಮಾ ದಾಳಿ ಆದ ನಂತರ ಏರ್ ಸ್ಟ್ರೈಕ್ ಆಗಿತ್ತು. ಇವರಿಗೆಲ್ಲ ಅಭಿನಂದನ್ ಅಲ್ಲೇ ಸಿಕ್ಕಾಕೊಂಡಾಗ ಅಭಿನಂದನ್ ಅವರು ಭಾಳ ಖುಷಿಯಾಗಿತ್ತು. ಅಭಿನಂದನ್ ಅಲ್ಲಿ ಪಾಕಿಸ್ತಾನದವ್ರು ಕೊಂದು ಹಾಕ್ತಾರೆ, ನಾವು ಇದನ್ನು ಒಂದು ಅವಕಾಶ ತೊಗೊಂಡು ಮೋದಿನ ಟಾರ್ಗೆಟ್ ಮಾಡ್ಬೋದು ಅಂತ. ಆದರೆ ಮೋದಿಯವರು ಇದಕ್ಕಿಂತ ಭಾಳ ಅವರು ದೀರ್ಘವಾಗಿ ವಿಚಾರ ಮಾಡ್ತಾರೆ. ಅವ್ರು ಮೊದಲ ಪ್ಲ್ಯಾನ್ ಮಾಡಿಟ್ಟಿದ್ರು, ಅಕಸ್ಮಾತ್ ಸಿಕ್ಕರೆ ಏನು ಮಾಡಬೇಕು, ಅಕಸ್ಮಾತ್ ಅಂದರೆ ಸಿಕ್ಕರೆ ಅಂದರೆ ವಾಪಸ್ ಬರಲಿಲ್ಲ ಅಂದರೆ, ಅಕಸ್ಮಾತ್ ವಾಪಸ್ ಬರಲಿಲ್ಲ, ಅವ್ರು ಕಳಿಸ್ಕೊಡ್ಲಿಕ್ಕೆ ತಯಾರಾಗಲಿಲ್ಲ ಅಂದರೆ ಏನು ಮಾಡ್ಬೇಕು ಅಂತ ಪ್ಲ್ಯಾನ್ ಮಾಡಿದರು. ಅದಕ್ಕೆ ತಕ್ಷಣ ಅವರು ಎಲ್ಲ ಹಂತಗಳಲ್ಲಿ ಜಾಗತಿಕ ಫೋರಮ್ಗಳಲ್ಲಿ ಒಂದು ಅಲರ್ಟ್ ರವಾನಿಸಿದರು. ಅಭಿನಂದನೆಗೇನಾದರೂ ಆದರೆ ನಾವು ಸೂಕ್ತವಾಗಿ ಪಾಕಿಸ್ತಾನಕ್ಕೆ ಪಾಠ ಕಲಿಸ್ತೀವಿ ಅಂತ. ಅದರ ಪರಿಣಾಮ ಅಭಿನಂದನ್ ಅತ್ಯಂತ ಸುರಕ್ಷಿತವಾಗಿ ವಾಪಸ್ ಬಂದರು. ಸೊ ಇವೆಲ್ಲ ಕಾಂಗ್ರೆಸ್ದವ್ರಿಗೆ ತಿಳಿಯೋದಿಲ್ಲ. ಕಾಂಗ್ರೆಸ್ದವ್ರಿಗೆ ತುಷ್ಟೀಕರಣದ ರಾಜಕಾರಣ ಮತ್ತು ಅವರಿಗೆ ಬ್ರದರ್ಸ್ ಅನ್ನೋರು. ನಮ್ಮ ಭಯೋತ್ಪಾದಕರು ನಮ್ಮ ಬ್ರದರ್ಸ್ ಅಂತ ಅವ್ರದ್ದು ಕಾಂಗ್ರೆಸ್ ಪಾರ್ಟಿಯವ್ರದ್ದು ನೀತಿ. ನಮ್ಮ ಭಯೋತ್ಪಾದಕರು ನಮ್ಮ ಬ್ರದರ್ಸ್ ಅನ್ನುವಂಥದ್ದು ಅವರ ನೀತಿ ಅದ. ಹೀಗಾಗಿ ಈ ಥರ ಎಲ್ಲ ಅತ್ಯಂತ ಬಾಲಿಷ್ಯವಾಗಿ ಮಾತನಾಡ್ತಾರೆ. ಅಂದರೆ ಈಗ ರಾಜ್ಯದ 5 ಗ್ಯಾರಂಟಿಗಳು ಹೆಂಗೆ ಘೋಷಣೆ ಮಾಡೋರು ಹಂಗೆ ಭಾರತದಲ್ಲಿ 25 ಗ್ಯಾರಂಟಿಗಳನ್ನು ಕೊಡ್ತಾರೆ. ರಾಜಸ್ಥಾನದಾಗ ಗ್ಯಾರಂಟಿ ಘೋಷಣೆ ಮಾಡಿದ್ರಲ್ಲ, ಏನಾಯ್ತು? ಮಧ್ಯಪ್ರದೇಶದಾಗ ಮಾಡಿದ್ರಲ್ಲ, ಏನಾಯ್ತು? ಆನಂತರ ಛತ್ತೀಸ್ಗಢದಾಗಂತೂ ಘೋಷಣೆ ಗ್ಯಾರಂಟಿ ಘೋಷಣೆ ಏನಾಯ್ತು? ಕಾಂಗ್ರೆಸ್ ಪಾರ್ಟಿಯವರು ಎಲ್ಲ ಗ್ಯಾರಂಟಿ ಘೋಷಣೆ ಮಾಡಿ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಅವರು 3 ಕಡೆ ಇದ್ದಾರೆ. ಈಗ 3ರಾಗ 2 ಕಡೆ ಇದ್ದಾರೆ ಅವರು. ಯಾಕಂದ್ರೆ ಹಿಮಾಚಲ್ ಪ್ರದೇಶ ಅಗಳಾಡಕತ್ತೈತಿ. ತಮ್ಮ ಇತಿಮಿತಿ ನೋಡ್ಕೊಂಡು ಮಾತಾಡಬೇಕು. ಮತ್ತು ಪುಲ್ವಾಮಾ ದಾಳಿ ಇದೆಲ್ಲ ಒಂದು ರೀತಿ ಅಲ್ಲಿ ಹುತಾತ್ಮರಾದಂಥ ಯೋಧರಿಗೆ ಮಾಡುವಂಥ